ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಒಳಗಡೆ ನಡೀತಾ ಇದ್ದಂತಹ ಒಂದು ಪ್ರೇಮ ಕತೆ ಗುಟ್ಟಾಗಿಯೇ ಉಳಿದಿತ್ತು. ಆದರೆ ಈಗ ಈ ಪ್ರೇಮ ಕತೆ ಈಗ ಗುಟ್ಟಾಗಿಲ್ಲ, ರಟ್ಟಾಗಿದೆ. ಇಷ್ಟು ದಿನಗಳ ಕಾಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನೋ ರೀತಿ ಇದ್ದಂತಹ ಇವರ ಆಟ ಈಗ ಹೊರ ಜಗತ್ತಿಗೆ ಗೊತ್ತಾಗಿದೆ. ಹೊರ ಜಗತ್ತಿಗೆ ಮಾತ್ರವಲ್ಲ, ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಗೊತ್ತಾಗಿದೆ. ಕಿಚ್ಚ ಸುದೀಪ್ ಅವರು ಕೂಡ ಈಗ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹೊಸದೊಂದು ಪ್ರೇಮ ಕತೆ ಉದ್ಭವವಾಗಿದೆ. ಈ ಪ್ರೇಮ ಕತೆಗೆ ಈ ಸ್ವಲ್ಪ ಸಮಯ ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಮತ್ತೊಂದು ದೊಡ್ಡ ಬ್ರೇಕಪ್ ಸ್ಟೋರಿಯಾಗಿ ಸದ್ದು ಮಾಡುತ್ತಾ, ಈಗಿರುವಂಥ ಪ್ರಶ್ನೆ. ಹಾಗಾದರೆ ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ನಲ್ಲಿ ಪ್ರೇಮಗಳು ಶುರುವಾಗೋದು, ಪ್ರೀತಿ ಶುರುವಾಗೋದು, ಆ ಪ್ರೀತಿ ಮುರಿದು ಬೀಳೋದು, ನಂತರ ಅವರು ಮದುವೆ ಆಗ್ತೀವಿ ಅಂತೇಳಿ ಹೇಳೋದು, ಆ ಮದುವೆಯು ಕೂಡ ಮುರಿದು ಬೀಳೋದು, ಇಂತಹ ಬೇರೆ ಬೇರೆ ಸನ್ನಿವೇಶಗಳನ್ನು ಸಾಕಷ್ಟು ಸಲ ನೀವು ಎಲ್ಲರೂ ಕೂಡ ನೋಡಿರ್ತೀವಿ. ಇದೀಗ ಏನಾಗಿ ಹೋಗಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಬರುವಂತಹ ಪ್ರತಿಯೊಂದು ಸ್ಪರ್ಧಿಗಳಲ್ಲೂ ಕೂಡ ಇದೇ ಲೆಕ್ಕಾಚಾರ ಇರ್ತದೆ. ಮದುವೆ ಆಗದೇ ಇರೋರು ಬಂದರೆ ಮದುವೆ ಆಗುವಂತಹ ಹಂತಕ್ಕೆ ಹೋಗುವಂಥ ರೀತಿ ಯಾರಾದರೂ ಒಬ್ಬರು ಪ್ರೀತಿಸೋಕೆ ಸಿಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಕ್ಲೋಸ್ ಆಗ್ತೀವಿ, ಅವ್ರ ಜೊತೆಗೆ ಒಂದು ರಿಲೇಷನ್ಶಿಪ್ ಶುರುವಾಗುತ್ತೆ. ಅದು ಬಿಗ್ ಬಾಸ್ ಮನೆಯ ಅಂತ್ಯದೊಳಗಡೆ ಪ್ರೀತಿ ಆಗ್ತದೆ, ನಂತರ ಮದುವೆ ಆಗ್ಬೋದು, ಈ ರೀತಿಯಾದಂಥ ಲೆಕ್ಕಾಚಾರ. ಇನ್ನೊಂದಷ್ಟು ಜನರಿಗೆ TRP ಲೆಕ್ಕಾಚಾರ, ಇನ್ನೊಂದಷ್ಟು ಜನರಿಗೆ ಅಳಿವು ಉಳಿವಿನ ಪ್ರಶ್ನೆ, ಹೀಗೆ ಬೇರೆ ಬೇರೆ ಲೆಕ್ಕಾಚಾರಗಳಿರ್ತವೆ. ಆ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರ್ತಾರೆ ಅನ್ನೋದು ಸತ್ಯ. ಹೀಗೆ ಬಂದವರಲ್ಲಿ ಈ ಬಾರಿ 3-4 ಜನ ಇದ್ದರು. 3-4 ಜನ ಇದೇ ರೀತಿ ಇದ್ದರು. ಅದರಲ್ಲಿ ಒಂದು ಜೋಡಿ ಯಾವುದು ಅಂತ ಹೇಳಿದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ. ಹೌದು, ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಸಿಕ್ಕಾಬಟ್ಟೆ ಸ್ವಾರ್ಥ ಜೋಡಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇವರಿಬ್ಬರು ಅಪ್ಪನ ಹಣೆಗೂ ಕೂಡ ಮದುವೆ ಆಗೋದಿಲ್ಲ ಅನ್ನೋದನ್ನು ಬರೆದಿಟ್ಕೊಳ್ಳಿ, ಮೊದಲಿಗೆ ಹೇಳಿಬಿಡ್ತೀನಿ. ಆದರೂ ಇವರಿಬ್ಬರ ಈ ಪ್ರೇಮದ ಆಟ ನಾಟಕ ನಿರಂತರವಾಗಿ ನಡೀತಾ ಇದೆ. ಆಮೇಲೆ ಇದು ಶುರುವಾಗಿದ್ದು ಇವತ್ತು ನಿನ್ನೆಯಿಂದಲ್ಲ, ಸಾಕಷ್ಟು ದಿನಗಳ ಹಿಂದೆಯೇ ಶುರುವಾಗಿತ್ತು. ಈ ಶುರುವಾದಂತಹ ಪ್ರೀತಿ ಪ್ರೇಮ ಇತ್ತೀಚೆಗೆ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆಯೂ ಕೂಡ ಇವರಿಬ್ಬರ ರೊಮ್ಯಾನ್ಸು ಅಥವಾ ಇವರಿಬ್ಬರ ಪ್ರೀತಿಯ ಸಲ್ಲಾಪಗಳು, ಇವರಿಬ್ಬರ ಪ್ರೀತಿಯ ಎಕ್ಸ್ಚೇಂಜು ಮತ್ತು ಕಣ್ಸನ್ನೆ ಕೈ ಸನ್ನೆ, ಒಂದಷ್ಟು ತಮ್ಮ ಫೀಲಿಂಗ್ಸ್ಗಳನ್ನು ವ್ಯಕ್ತಪಡಿಸೋದು, ಇದು ಯಾವುದು ಕೂಡ ನಿಂತಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇಬ್ಬರು ಪರಸ್ಪರ ಪ್ರೀತಿಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ತ್ರಿವಿಕ್ರಮ್ ಭವ್ಯಗೆ ನೇರವಾಗಿ ಲವ್ ಯು ಅಂತ ಹೇಳಿಬಿಟ್ಟು ಪ್ರಪೋಸನ್ನು ಕೂಡ ಇಟ್ಟು, ಈ ಪ್ರಪೋಸನ್ನು ಭವ್ಯ ಒಪ್ಕೊಂಡ್ಲೂ ಇಲ್ಲ, ತಿರಸ್ಕರಿಸಲೂ ಇಲ್ಲ ಅನ್ನೋದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಮನೆಗೆ ಬಂದಂಥ ಅತಿಥಿಗಳು ಕೂಡ ಈಗ ಇದೇ ಪ್ರಶ್ನೆಯನ್ನು ಕೇಳಿದ್ದು, ಸುದೀಪ್ ಅವರು ಕೂಡ ಇದೇ ಪ್ರಶ್ನೆಯನ್ನು ಮತ್ತೆ ಮೇಲೆತ್ತಿದ್ದಾರೆ. ಹೌದು, ಮೊನ್ನೆ ಬಂದಿದ್ದಂತಹ ಈ ಅತಿಥಿಗಳು ಅಂದರೆ ಹಳೆ ಸ್ಪರ್ಧಿಗಳು ಯಾರೆಲ್ಲ ಎಲಿಮಿನೇಟ್ ಆಗಿ ಹೋಗಿದ್ರಲ್ಲ, ಅವರು ಈ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜಾರಿಕೊಂಡು ನಾಚಿ ನೀರಾಗಿದ್ದಾರೆ ಭವ್ಯ. ಹೌದು, ಗೋಲ್ಡ್ ಸುರೇಶ್ ಇಂಥದ್ದೊಂದು ಪ್ರಶ್ನೆಯನ್ನು ಮೊನ್ನೆ ಕೇಳಿದ್ದಾರೆ. ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಹೊರ ನಡೆದವರು. ವೈಯಕ್ತಿಕ ಕಾರಣಗಳನ್ನು ನೀಡಿ ಆಟವನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಗಡೆ ಹೋಗಬೇಕಾಯಿತು. ಈಗ ಅವರು ದೊಡ್ಡ ಮನೆಗೆ ಅತಿಥಿಯಾಗಿ ಬಂದಿದ್ದರು ಮೊನ್ನೆ. ಇದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿತ್ತು. ನಿತ್ಯವೂ ಬಿಗ್ ಬಾಸ್ ಶೋವನ್ನು ನೋಡುವಂಥ ಸುರೇಶು ಭವ್ಯ ಬಳಿ ಒಂದು ಖಾಸಗಿ ಪ್ರಶ್ನೆಯನ್ನು ಮಾಡಿಬಿಡ್ತಾರೆ. ತ್ರಿವಿಕ್ರಮ್ ಬಳಿ ತೆರಳಿದಂಥ ಸುರೇಶು ಚೆನ್ನಾಗಿದೆ ಲವ್ ಅಂತೇಳಿ ಹೇಳ್ತಾರೆ. ಪ್ರಪೋಸ್ ಮಾಡಿದ್ದು ಒಪ್ಪಿಕೊಂಡ್ರಾ ಅಂತಲೂ ಕೂಡ ಕೇಳ್ತಾರೆ. ಆಗ ತ್ರಿವಿಕ್ರಮ್ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಡ್ರಾಮಾ ಮಾಡಿಬಿಡ್ತಾರೆ. ಪ್ರಪೋಸಾ ಏನು ಹೇಳ್ತಾ ಇದ್ದೀರಾ ಅಂತೇಳಿ ಕೇಳ್ತಾರೆ. ಈಗ ಭವ್ಯನು ಏನೂ ಗೊತ್ತಿಲ್ಲದಂತೆ ಆ್ಯಕ್ಟನ್ನು ಮಾಡ್ತಾಳೆ ಅದೇ ಸಂದರ್ಭದಲ್ಲಿ. ಇದನ್ನು ಕೇಳಿ ಮನೆ ಮಂದಿಗೆ ಅಚ್ಚರಿ ಆಗುತ್ತೆ. ಈ ರೀತಿಯ ವಿಚಾರವೇ ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಾನು 3 ವರ್ಷ ಮದುವೆ ಆಗಲ್ಲ ಅನ್ನುವಂಥ ಅರ್ಥದಲ್ಲಿ ಭವ್ಯ ಮಾತನಾಡ್ತಾರೆ. ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಿದ್ದಾವೆ. ಈ ಬಗ್ಗೆ ಭವ್ಯ ಬಳಿ ಅನುಷರ ಈ ಪ್ರಶ್ನೆಯನ್ನು ಮಾಡ್ತಾರೆ. ನಮ್ಮ ಮಧ್ಯೆ ಸಣ್ಣ ಸಣ್ಣ ವಿಚಾರಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇದ್ದಾವೆ. ನಂತರ ಕೆಲವೇ ನಿಮಿಷಗಳಲ್ಲಿ ಅದು ಸರಿ ಹೋಗ್ತಾ ಇದೆ. ನಂತರ ಅದನ್ನು ಸರಿ ಮಾಡ್ಕೊಳ್ತಿದ್ದೀವಿ ಅಂತಲೂ ಕೂಡ ಭವ್ಯ ಸ್ಪಷ್ಟನೆಯನ್ನು ಕೊಡ್ತಾರೆ. ಸದ್ಯ ಬಿಗ್ ಬಾಸ್ ಫಿನಾಲೆ ತಲುಪುವಂಥ ಹಂತದಲ್ಲಿದ್ದಾರೆ. ಈ ವೇಳೆ ಸ್ಪರ್ಧಿಗಳ ಮಧ್ಯೆ ಕಿತ್ತಾಟ ಕಡಿಮೆ ಆಗಿದೆ. ಈ ವಾರ ಧನ್ರಾಜ್, ಗೌತಮಿ, ಮಂಜು, ರಜತ್, ಭವ್ಯ ನಾಮಿನೇಷನ್ ಸಾಲಿನಲ್ಲಿ ನಿಂತಿದ್ರು. ಈ ಪೈಕಿ ಗೌತಮಿ ಹೊರಗಡೆ ಹೋಗಿದ್ದಾರೆ. ಈಗ ಮನೆಯಲ್ಲಿ ಮತ್ತೊಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಅಲ್ಲಿಗೆ ಮನೆಯ ಸದಸ್ಯರ ಸಂಖ್ಯೆ ಇಳಿಕೆ ಆಗ್ತಾನೇ ಇದೆ. 1 by 1 ಇಳಿಕೆ ಆಗ್ತಾನೇ ಇದೆ. ಈಗಾಗಲೇ 2ನೇ ಸ್ಪರ್ಧಿಯಾಗಿ ಧನ್ರಾಜ್ ಕೂಡ ಈ ವಾರ ಹೊರಗಡೆ ಹೋಗಿರೋದ್ರಿಂದ ಮತ್ತೆ ಇಬ್ಬರ ಸಂಖ್ಯೆ ಇಳಿಕೆ ಆಗಿದೆ. ಅಲ್ಲಿಗೆ 8ರಿಂದ 6ಕ್ಕೆ ಬಂದಿದ್ದಾರೆ. 6ರಲ್ಲಿ ಈಗ ಮತ್ತೆ ಒಬ್ಬರು ನಾಡಿದ್ದು ಎಲಿಮಿನೇಟ್ ಆಗ್ತಾರೆ. ವೀಕೆಂಡ್ಗಿಂತ ಮುಂಚೆನೇ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ನಂತರ ಟಾಪ್ 5 ಫೈನಲಿಸ್ಟ್ಗಳು ಬಿಗ್ ಬಾಸನ್ನು ಪ್ರವೇಶ ಮಾಡ್ತಾರೆ. ಈ ರೀತಿ ನಡೆಯುವಂಥ ಟಾಸ್ಕ್ನಲ್ಲಿ ಈಗ ಇರುವಂಥದ್ದು, ಈ ಕೊನೆಯ ವಾರದಲ್ಲಿ ಇವರ ಪ್ರೀತಿ ಗೀತಿ ಇನ್ನೂ ಮತ್ತೊಂದು ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡೆದುಕೊಳ್ತದೆ, ಹೊರಗಡೆ ಹೋದ್ಮೇಲೆ ಏನಾಗುತ್ತೆ ಅಂತೇಳಿ. ಒಂದಂತೂ ತಿಳ್ಕೊಳ್ಳಿ, ಮೇಲ್ನೋಟಕ್ಕೆ ಗಮನಿಸಿದಾಗ ಇದನ್ನು ಸುದೀಪ್ ಕೂಡ ಹೇಳಿದರು. ತ್ರಿವಿಕ್ರಮ್ ನೀವು ಅಂದುಕೊಂಡಂತೆ ಇಲ್ಲ ಭವ್ಯ ಅಂತಲೂ ಕೂಡ ಹೇಳಿದರು.
ಸತ್ಯನೂ ಕೂಡ. ತ್ರಿವಿಕ್ರಮ್ ಮನಸ್ಥಿತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಆತ ನಿಜವಾಗ್ಲೂ ಕೂಡ ಭವ್ಯನನ್ನು ಪ್ರೀತಿಸ್ತಿದ್ದಾನೆ ಅಂತೇಳಿ ಹೇಳಕ್ಕೆ ಸಾಧ್ಯವಿಲ್ಲ. ಇಫ್ ಇಟ್ ಇನ್ ಕೇಸ್ ಆತ ಪ್ರೀತಿಸ್ತಾ ಇದ್ದರೂ ಕೂಡ ಭವ್ಯ ಆ ಪ್ರೀತಿಗೆ ನ್ಯಾಯವನ್ನು ಕೊಡುವಂಥ ಹುಡುಗಿ ಅಲ್ವೇ ಅಲ್ಲ ಅನ್ನೋದನ್ನು ಆಕೆ ಸಾಕಷ್ಟು ಸಲ ಆಕೆಯ ಮಾತಿನಲ್ಲೇ ಸಾಬೀತುಪಡಿಸಿದ್ದಾಳೆ. ಇತ್ತೀಚೆಗೆ ಇದೇ ಪ್ರೀತಿಯ ವಿಚಾರ ಬಂದಾಗ ನೀನು ಟಾಸ್ಕ್ ಗೆದ್ದು ಫಸ್ಟ್ ಬಂದಿದ್ದರೆ ನೋಡ್ಬೋದಾಗಿತ್ತು ಅನ್ನುವಂಥ ಮಾತನ್ನು ಹೇಳುವಂಥದ್ದು, ಜೊತೆಗೆ ಹೊರಗಡೆ ಹೋದ್ಮೇಲೆ ನೋಡ್ಕೊಳ್ಳೋಣ ಈಗ ಬೇಡ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು, ಜೊತೆಗೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಇವರಿಬ್ಬರು ಕಿತ್ತಾಡುವಂಥದ್ದು, ಭವ್ಯ ತ್ರಿವಿಕ್ರಮನ್ನು ಬಳಸಿಕೊಂಡ್ರು ಅನ್ನುವಂಥ ಆರೋಪಗಳು ಬಂದಾಗ ತಿರುಗಿ ನಿಂತಿತು. ಈ ರೀತಿ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗುವಂಥದ್ದು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳು ಆಗಾಗ ಆಗೋದು ಸಹಜ ಮತ್ತು ಸ್ವಾಭಾವಿಕ. ಈಗಲೂ ಕೂಡ ಹಾಗೆ ಅನ್ನಿಸ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಇವರಿಬ್ಬರು ಒಂದಾಗ್ತಾರೆ, ಮದುವೆ ಆಗ್ತಾರೆ ಅಥವಾ ಒಟ್ಟಿಗೆ ಜೀವನವನ್ನು ಸಾಗಿಸ್ತಾರೆ, ಇಂಪಾಸಿಬಲ್ ಅಂತೇಳಿ ಅನಿಸುತ್ತೆ. ಇವತ್ತು ಇವರಿಬ್ಬರು ಇಷ್ಟು ಚೆನ್ನಾಗಿರ್ಬೋದು, ಅದಕ್ಕೆ ಕಾರಣನೇ ಬೇರೆ, ಅದರ ಉದ್ದೇಶನೇ ಬೇರೆ. ಅದು ಯಾವುದು ಕೂಡ ಸದುದ್ದೇಶದ ಕಾರಣದಿಂದ ಅಲ್ಲ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈ ಬಿಗ್ ಬಾಸ್ ಅಂದರೆ ಏನಾಗಿದೆ ಅಂತ ಹೇಳಿದ್ರೆ, ಕಪಲ್ಸು ಯಾವುದೋ ಒಂದು ಜೋಡಿ ಇದ್ದು ಬಿಡ್ತಾರೆ, ಅಲ್ಲಿ ಒಂದಷ್ಟು ದಿನ ಸರ್ವೈವಲ್ ಆಗಬಹುದು ಅನ್ನೋಂಥ ಮೂರ್ಖತನದಲ್ಲಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು. ಅದರ ಮುಂದುವರಿದ ಭಾಗವಾಗಿ ಈ ರೀತಿಯೆಲ್ಲ ಆಗ್ತಾಯಿದೆ. ಅದು ನಿರಂತರವಾಗಿ ಆಗುತ್ತೆ ಅನ್ನೋದು ಕೂಡ ಸತ್ಯ. ಇದು ಇವತ್ತಿಗೆ ನಿಲ್ಲೋದಿಲ್ಲ, ಮುಂದೆಯೂ ಕೂಡ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಈ ಮಕರಂದ ಇರುತ್ತೋ ಅಲ್ಲಿ ತಾನೇ ದುಂಬಿ ಹೋಗಿ ಕೂರೋದು. ಅಲ್ಲಿ ಮಕರಂದನೇ ಇರಲ್ಲ ಅಂತ ಹೇಳಿದ್ರೆ ದುಂಬಿ ಯಾಕೆ ಹೋಗಿ ಕೂರುತ್ತೆ ಅಲ್ವಾ? ಅಷ್ಟೇ ಸಿಂಪಲ್ ಲಾಜಿಕ್ಕು. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಬಟ್ ವಿಚಿತ್ರ ಏನಂತ ಹೇಳಿದ್ರೆ, ನಾನು ಆರಂಭದಲ್ಲಿ ಹೇಳಿದೆಲ್ಲ, ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದು, ಯಾರೂ ನೋಡ್ತಿಲ್ಲ ನನ್ನ ಅಂತೇಳಿ ಅಂದ್ಕೊಳ್ಳೋದು. ಬಟ್ ಇಲ್ಲೂ ಇವರಿಬ್ಬರು ಕೂಡ ಅದೇ ರೀತಿ ಅಂದ್ಕೊಂಡಿದ್ದಾರೆ. ಇವರಿಬ್ಬರು ಕಣ್ಣು ಮುಚ್ಕೊಂಡು ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದರೆ, ಇವರ ಕಣ್ಣಾಮುಚ್ಚಾಲೆಯನ್ನು ಯಾರೂ ಕೂಡ ನೋಡಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಇವರು ಬದುಕ್ತಾ ಇದ್ದಾರೆ. ಆದರೆ ಇವರ ಈ ನವರಂಗಿ ಆಟಗಳು ಜಗತ್ತಿನ ಮುಂದೆ ತೆರೆದುಕೊಳ್ತಾ ಇದೆ, ಜಗತ್ತೇ ನೋಡ್ತಾ ಇದೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇವರಿಗೆ ಇಲ್ವಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಟ್ ಅದೇನೇ ಇದ್ದರೂ ಕೂಡ ಇದು ಅವರ ವೈಯಕ್ತಿಕ ವಿಚಾರ. ಯಾವುದು ಪ್ರೀತಿ, ಗೀತೆ, ಮದುವೆ, ಮತ್ತೊಂದು ಇನ್ನೊಂದು ಎಲ್ಲದೂ ಕೂಡ ಅವರ ವೈಯಕ್ತಿಕ ವಿಚಾರ. ನಿಜವಾಗ್ಲೂ ಕೂಡ ಅವರು ಪ್ರೀತಿಸ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಮದುವೆ ಆಗಬೇಕು ಅಂತ ಹೇಳಿದರೆ ಮದುವೆ ಆಗಲಿ, 100 ಕಾಲ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಪ್ರೀತಿ ಗೀತಿ ನಾಟಕದ ಮತ್ತೊಂದು ಅಧ್ಯಾಯವನ್ನು ತೆರೆದು ನೋಡಿದಾಗ ಏನು ಅನಿಸುತ್ತೆ? ಈ ಪ್ರೀತಿ ನಿಜವಾದಂಥ ಪ್ರೀತಿ ಅಂತೇಳಿ ಅನಿಸುತ್ತಾ ಅಥವಾ ಸ್ವಾರ್ಥದ ಪ್ರೀತಿ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.